ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತು ಮೀನಾ ಮತ್ತು ವಿಶಾಲಾಕ್ಷಿಯವರು ಜಗಳ ಮಾಡ್ತಾ ಇರ್ತಾರಲ್ವಾ. ಅಂದರೆ ವಿಶಾಲಾಕ್ಷಿಯವರು ಮೀನಾ ಅವ್ರಿಗೆ ಹೇಳ್ತಾ ಇರ್ತಾರೆ, ನೀನು ನನ್ನ ಜೊತೆನೇ ಕೈ ಜೋಡಿಸ್ಬಿಡು, ಇಬ್ಬರು ಜೊತೆಗೆ ಸೇರಿ ಕೆಲಸ ಮಾಡೋಣ, ನಿನ್ನ ಕೈಗೆ ಕರೆಕ್ಟಾಗಿ ದುಡ್ಡು ಬಂದು ಸೇರುತ್ತೆ ಅಂತ ಹೇಳ್ತಾ ಇರ್ತಾರೆ ಮೀನಾಗೆ. ಆಗ ಮೀನಾ ಅವ್ರು ಹೇಳ್ತಾರೆ, ಇವಾಗಿನೂ ಹೇಳಿದರೆ ನೀವು ನನ್ನ ಚಿಕ್ಕ ಹುಡುಗಿ ಅಂತ ಹೇಳ್ತಾರೆ. ಅದೇ ಕೆಲಸನ ನೀವು ಮಾಡಿಬಿಡಿ, ನಿಮಗೂ ವಯಸ್ಸಾಗಿದೆ, ನೀವೇ ನನ್ನ ಜೊತೆ ಕೈ ಜೋಡಿಸ್ಬಿಡಿ, ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಮಾತಾಡ್ಕೊಂಬಿಡೋಣ ಅಂತ ಹೇಳ್ತಾರೆ. ಅಂದರೆ ನೀನು ನನಗೆ ಸಂಬಳ ಕೊಡೋಷ್ಟು ದೊಡ್ಡಳಾಗಿದೆಯೇ ನೀನು ಅಂತ ವಿಶಾಲಾಕ್ಷಿಯವರು ಹೇಳ್ತಾ ಇರ್ತಾರೆ. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ, ಅದಕ್ಕೆ ನೀನು ನನ್ನ ಜೊತೆ ಕೈ ಜೋಡಿಸಿದ್ರೆ ನಿನಗೆ ಒಳ್ಳೆ ಜೀವನನ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನ ಜೀವನನ ಕಟ್ಕೊಡೋದಕ್ಕೆ ನನ್ನ ಗಂಡ ಇದ್ದಾರೆ ಅಂತ ಮೀನವರು ಹೇಳ್ತಾರೆ. ಮೊದಲೇ ನನ್ನ ಹೂವಿನ ಬಾಕ್ಸ್ನ ನೀವು ನನ್ನ ಗಾಡಿಗೆ ಫಿಕ್ಸ್ ಮಾಡಿಸಿ, ಇಲ್ಲಾಂದರೆ ಮುಂದಕ್ಕಾಗೋ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳಿಬಿಟ್ಟು ಮೀನಾ ಅವರು ವಿಶಾಲಾಕ್ಷಿ ಅವ್ರಿಗೆ ವಾರ್ನ್ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮನೇಲಿ ಶಾಂತಿ ಮತ್ತು ರಂಗನಾಥ್ ಅವರು ಕುತ್ಕೊಂಡಿರ್ತಾರೆ. ರಂಗನಾಥ್ ಅವರು ಹಾಡು ಹೇಳ್ತಾ ಇರ್ತಾರೆ ಶಾಂತಿ ಅವ್ರಿಗೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ. ಒಂದು ಅಪ್ಲಿಕೇಶನ್ನ ತೊಗೊಂಡು ಬರ್ತಾರೆ. ಇದಕ್ಕೆ ಅಮ್ಮ ಇಬ್ರಿಗೂ ಸೈನ್ ಮಾಡಿ ಇದಕ್ಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೋಜ್ ಅವ್ರು ಓಡ್ ಬರ್ತಾರೆ. ಅಯ್ಯೋ ಆಸ್ತಿಗೆಲ್ಲ ಇವನೇ ಸೈನ್ ಮಾಡಿಸ್ಕೊತಾ ಇದ್ದಾನೆ, ಹಾಗೆ ಹೀಗೆ ಅಂತ. ಸುಮ್ಮನೆ ನಿಂತ್ಕೊಳ್ಳೋ, ಆಸ್ತಿಗೆ ಸೈನ್ ಮಾಡಿಸ್ಕೊಳಕ್ಕೆ ನಾನು ನೀನಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಇದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಮಲೇಷ್ಯಾಗೆ ನಾನು ಮತ್ತು ಮೀನಾ ಹನಿಮೂನ್ಗೆ ಅಂತ ಎಲ್ಲೂ ಹೋಗೇ ಇಲ್ಲ ಮದುವೆ ಆದಾಗಲಿಂದ. ಮಲೇಷ್ಯಾಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ, ನನ್ನ ಜೊತೆಗೆ ನೀವೆಲ್ಲ ಬನ್ನಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ನಗ್ತಾರೆ. ಹನಿಮೂನ್ಗೆ ಅಪ್ಪ ಅಮ್ಮನ್ನ ಮತ್ತೆಲ್ಲರೂ ಬನ್ನಿ ಅಂತ ಕರೀತಿರೋನು ಮೊದಲೇ ನೀನೇ ಕಣೋ ಇರೋದು ಅಂತ ಹೇಳ್ತಾರೆ. ಹಾಗಲ್ಲ, ಎಲ್ಲರೂ ಜೊತೆಗೆ ಹೋಗಿ ಬರೋಣ ಅಂತ, ಮಲೇಷ್ಯಾಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಕೂಡ ಸಂತೋಷ ಪಡ್ತಾರೆ. ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು. ಶ್ರುತಿಯವರು ನನ್ನ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾರೆ. ಮನೋಜ್ ಅವರು ಕೂಡ ನನ್ನ ಹತ್ರನೂ ಕೂಡ ಆಲ್ರೆಡಿ ಇದೆ, ಆದರೆ ರಿನಿವಲ್ ಮಾಡಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಇನ್ನೇನು ಪೌಡ್ರಮ್ಮನ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದ್ದೇ ಇರುತ್ತೆ, ಯಾಕಂದರೆ ಅವ್ರು ಬಂದಿರೋದೇ ಮಲೇಷ್ಯಾದಿಂದ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಒಂಥರ ನಾವೆಲ್ಲ ಹೋದರೆ ಫ್ಯಾಮಿಲಿ ಟ್ರಿಪ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರನೂ ಸೈನ್ ಮಾಡಿಸ್ಕೊತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಪ್ಪ ಮಲೇಷ್ಯಾಗೆ ಎಲ್ಲರೂ ಸೇರಿ ಹೋಗಬೇಕು ಅಂದರೆ ಖರ್ಚು ತುಂಬ ಆಗುತ್ತೆ ಕಣೋ ಅಂತ ಹೇಳಿದಾಗ ಸೂರ್ಯ ಅವ್ರು ಹೇಳ್ತಾರೆ, ಇಲ್ಲಪ್ಪ ಏನಿಲ್ಲ, ಮಲೇಷ್ಯಾಗೆ ಹೋಗೋದು ಒಂದೇ, ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗೋದು ಒಂದೇ, ಅಷ್ಟು ಕಡಿಮೆ ರೇಟ್ ಆಗಿದೆಯಪ್ಪ, ಎಲ್ಲ ಕಡಿಮೆ ಮಾಡಿದ್ದಾರೆ ಇವಾಗ ಅಂತ ಹೇಳ್ತಾರೆ. ನಾವು ಇಲ್ಲಿಂದ ಹೋಗೋವರೆಗೂ ಅಷ್ಟೇ ಕಣಪ್ಪ, ಅಲ್ಲೋದ್ಮೇಲೆ ಎಲ್ಲ ಫ್ರೀ ಅಂತಾರೆ. ಹೇಗೆ ಅದು ಅಂತಂದರೆ ನಮ್ಮ ಪೌಡ್ರಮ್ಮನ ಫ್ಯಾಮಿಲಿ ಎಲ್ಲ ಅಲ್ಲೇ ತಾನೇ ಇರೋದು, ಆ ಖರ್ಚೆಲ್ಲ ಅವ್ರು ನೋಡ್ಕೊತಾರೆ ಮುಂದಕ್ಕೆ ಅಂತ ಹೇಳ್ತಾರೆ. ಅಲ್ವೇನು ಪೌಡ್ರಮ್ಮ, ನಾವೇನಾದರೂ ನಿಮ್ಮ ಮನೆಗೆ ಬಂದಿದ್ದರೆ ನಿಮಗೇನು ತೊಂದರೆ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಹೇಳ್ತಾರೆ, ಅಲ್ಲ ಕಣೋ, ನೀನು ಹೋಗ್ತೀನಿ ಅಂತಂದರೆ ಅವಳು ಹಿಂದೆ ಮುಂದೆ ಯೋಚನೆ ಮಾಡೇ ಹೇಳೋದು, ನಾನು ಹೋಗ್ತೀನಿ ಅಂತಂದರೆ ಅವಳು ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ಸಂತೋಷ ಪಟ್ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಹಿಂದೆನೇ ಹೋಗ್ತಾರೆ. ಆಗ ಏನು ಮನೋಜ್ ಇದು, ಸೂರ್ಯ ಅವರು ಸುಮ್ಮನೆ ಇರೋದಿಲ್ಲ, ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಹೌದು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ನಾನು ನೀನು ಹೋಗಬೇಕಾಗಿತ್ತು ಮಲೇಷ್ಯಾಗೆ, ಅವ್ನು ನನಗಿಂತ ಮುಂಚೆನೇ ಅವ್ನು ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಮನೋಜ್ ಅವರು ಕೂಡ ಹಾಗೆ ಹೇಳಿ ಹೋಗ್ತಾರೆ. ಅಲ್ಲಿ ಲಾನ್ ಹತ್ರ ಸೂರ್ಯ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಅವರು ಕೂಡ ಬರ್ತಾರೆ. ಬಂದುಬಿಟ್ಟು ಮೀನಾ ಅವರು ಹೇಳ್ತಾರೆ, ಅಲ್ಲ ಕಣ್ರಿ, ನೀವು ಹೇಳಿದ್ದೇನು ಮಾಡ್ತಾ ಇರೋದೇನು ನೀವು, ಎಲ್ಲರೂ ಹ್ಞೂ ಆಯಿತು ಹೊರಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಅತ್ತೆ ನೋಡಿದ್ರೆ ಮುಂಚೆನೇ ಆಲ್ರೆಡಿ ಕಿಟಕಿ ಪಕ್ಕ ಇರೋ ಸೀಟ್ಗೆ ಖರ್ಚಿಫ್ ಹಾಕೋ ಯೋಚನೆ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ಮೀನಾ ಅವರು ಹೇಳ್ತಾ ಇರ್ತಾರೆ. ಏನು ಮಾತಾಡ್ತಾನೆ ಇಲ್ವಲ್ರಿ ನೀವು ಅಂತ ಹೇಳಿಬಿಟ್ಟು ಮೀನಾ ಅವರು ಹೇಳಿದಾಗ ಸೂರ್ಯ ಅವರು, ನೀನು ಯಾವಾಗ ಸುಮ್ಮನಿರ್ತೀಯಾ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಈ ಸನ್ ಗ್ಲಾಸ್ನ ಹಾಕೋ, ನಿನಗೂ ನನ್ನ ಥರನೇ ಯೋಚನೆ ಮಾಡೋದು ಬರುತ್ತೆ ಅಂತ ಹೇಳಿ ಮೀನಾ ಅವ್ರಿಗೂ ಕೂಡ ಸನ್ ಗ್ಲಾಸ್ನ ಹಾಕ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ನಾವು ಕಂಡಿಡಿಯೋಕ್ಕೆ ಹೋಗ್ತಾ ಇರೋದು ಕಾಡಲ್ಲಿರೋ ಹುಲಿನಲ್ಲ, ಅರಮನೆಯಲ್ಲಿರೋ ಇಲಿನ ಅಂತ ಹೇಳ್ತಾರೆ. ಈಗ ಮಲೇಷ್ಯಾಗೆ ಹೋಗ್ತಾ ಇರೋರು ಯಾರು ಅಂತ ಹೇಳಿದರೆ ಸೂರ್ಯ ಅವರು ಮೀನಾ ಅವ್ರು ಹೇಳ್ತಾರೆ, ಮತ್ತು ಈ ಪಾಸ್ಪೋರ್ಟು ಅದೆಲ್ಲ ಮತ್ತೆ ಅಂತ ಕೇಳಿದಾಗ, ಮಲೇಷ್ಯಾಗೆ ಹೋಗ್ತಿರೋರು ಯಾರು, ಪಾಸ್ಪೋರ್ಟ್ನ ಇಟ್ಕೊಂಡು ಬೇರೆ ದೇಶಕ್ಕೂ ಹೋಗಬಹುದು ಅಂತ ಹೇಳ್ತಾರೆ. ಇವಾಗ ಪಾಸ್ಪೋರ್ಟ್ನ ಮಾಡಿಸಿಡೋಣ, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತಾರೆ. ಆಗ ಮೀನಾ ಅವರು, ಹಂಗಾದ್ರೆ ನಾವು ಯಾರು ಮಲೇಷ್ಯಾಗೆ ಹೋಗ್ತಿಲ್ವಾ ಅಂತ ಹೇಳ್ತಾರೆ. ಮನೋಜ ಇಲ್ಲದೆ ಸಕ್ಕರೆ ಬರೋದಿಲ್ಲ, ಆ ಮನೋಜನ್ಗೆ ಈ ಪೌಡ್ರಮ್ಮ ಕಳಿಸೋದಿಲ್ಲ, ಹೋಗೋದಕ್ಕೆ ಬಿಡೋದಿಲ್ಲ. ಸಕ್ಕರೆ ಅವರು ರೋಹಿಣಿನ ಬಾರಮ್ಮ ಹೋಗೋಣ ಅಂತ ಕರೆದಾಗ ರೇಸಲ್ಲಿ ಕುದುರೆ ಓಡುತ್ತಲ್ಲ, ಆ ಥರ ಪೌಡ್ರಮ್ಮನ ಮನ್ಸು ಓಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ನಾವು ಅಲ್ಲೆಲ್ಲ ಬರೋದಕ್ಕಾಗಲ್ಲ, ಸಾರಿ ಅತ್ತೆ, ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳಿ ಪೌಡ್ರಮ್ಮ ತಪ್ಪಿಸ್ಕೊಂತಾರೆ. ಮತ್ತು ನಾವುಗಳು ಯಾರೂ ಕೂಡ ಅಲ್ಲಿಗೆ ಹೋಗಬಾರ್ದು, ಆ ಥರ ಪೌಡ್ರಮ್ಮ ಏನಾದರೂ ಒಂದು ಮಾಡೇ ಮಾಡುತ್ತೆ. ಮೀನಾ ಅವರು ಕೇಳ್ತಾರೆ, ಹಾಗೆ ತಡೆದ್ರೆ ಮೀನಾ ಅವರು ನಮಗೆ ಹೋಗ್ತಿರೋ ಥರ ತಡೆದ್ರೆ ಏನಂತ ಅರ್ಥ ಅಂತಂದರೆ, ಆ ಥರ ಏನಾದರೂ ತಡೆದ್ರೆ ಅಲ್ಲಿ ಏನೋ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ ಸೂರ್ಯ ಅವರು. ಅಕಸ್ಮಾತ್ ಏನಾದರೂ ಏನೋ ತೊಂದರೆ ಮಾಡಿದೆ, ಏನೋ ಕಟ್ಕಟೆ ಮಾಡಿದೆ, ಅಕಸ್ಮಾತ್ ಏನಾದರೂ ಪೌಡ್ರಮ್ಮ ಹೊರಟ್ಲು ಅಂತಂದರೆ ಅಲ್ಲಿ ಏನೂ ಇಲ್ಲ, ನಾನೇ ಸುಮ್ಮನೆ ತಪ್ಪಾಗಿ ಯೋಚನೆ ಮಾಡಿದೆ ಅಂತ ಸುಮ್ಮನಿರೋದು ಅಂತ ಹೇಳ್ತಾರೆ ಸೂರ್ಯ ಅವರು.
ಆಗ ಮೀನವ್ರು ಹೇಳ್ತಾರೆ, ನೀವು ಮಾಡ್ತಿರೋದು ಇಲ್ಲೇ ತಪ್ಪು ಅಂತ ಹೇಳ್ತಾರೆ. ಏನದು ಅಂತ ಹೇಳಿದಾಗ, ನೀವು ಹೇಳೋ ಹಾಗೆ ರೋಹಿಣಿ ಜೀವನದಲ್ಲಿ ಏನೋ ಒಂದು ರಹಸ್ಯ ಇದೆ. ರೋಹಿಣಿಯವರು ಅಕಸ್ಮಾತ್ ಏನಾದರೂ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೂ ಏನಾದರೂ ಒಂದು ಕಾರಣನ ಹುಡುಕಿಟ್ಟಿರ್ತಾರೆ. ನಾನು ಬರ್ತೀನಿ ಅಂತ ಹೇಳಿ ನಾವು ಯಾರು ಹೋಗದೆ ಇರೋ ರೀತಿ ಅವ್ರು ಏನಾದರೂ ಮಾಡಿದ್ರೆ ಮೊದಲು ಆಕೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ ಇಬ್ರು. ಅಷ್ಟರಲ್ಲಿ ಮನೆಯವರೆಲ್ಲರೂ ಅಲ್ಲಿ ಸೇರಿರ್ತಾರಲ್ವ, ಆವಾಗ ರಂಗನಾಥ್ ಅವ್ರು ಬರ್ತಾರೆ. ಅಪ್ಪ ತಿಂಡಿ ಆಯ್ತೇನಪ್ಪ ನಿಂದು ಅಂತ ಕೇಳ್ತಾರೆ. ಸೂರ್ಯ ಅವರು ಹ್ಞೂ ಕಣಪ್ಪ ಆಯಿತು ಅಂತ ಹೇಳ್ತಾರೆ. ಅಪ್ಪ ನಾನು ಈ ಅಪ್ಲಿಕೇಶನ್ ಎಲ್ಲ ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ ನಾವಿಬ್ಬರು ಹಿರಿ ಜೀವಿಗಳು, ನಾವಿಬ್ಬರು ಬರಲೇಬೇಕೇನೋ ಅಲ್ಲಿಗೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋ ಅಂಥ ಮಾತೇ ಇಲ್ಲ ನಮ್ಮ ಅಪ್ಪಂದು ಅಂತ ಹೇಳ್ತಾರೆ. ಅಲ್ಲ ಕಣೋ ಸೂರ್ಯ, ದುರ್ಮೆನೇ ನೀನು ಜೀವ ಅಂದ್ಕೊಂಡು ಬದುಕಿರೋ ನೀನು ಅದೇನೋ ಕಂತು ಕಟ್ಟಬೇಕು, EMI ಕಟ್ಟಬೇಕು, ಗಾಡಿದು ಬಾಡಿಗೆ ಕಟ್ಟಬೇಕು, ಅವೆಲ್ಲ ಇಟ್ಕೊಂಡು ನೀನು ಎಲ್ಲ ಇದೆಯಲ್ಲ ನಿಂದು ಅಂತ ಹೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಅಪ್ಪ ಮನೇನ ಯಾರು ಬೇಕಾದರೂ ಕಟ್ಬೋದು, ಆದರೆ ಕನಸುಗಳನ್ನ ಕಟ್ಕೊಂಡವ್ರು ಇರ್ತಾನೆ ನೋಡು, ಅವನೇ ನಿಜವಾದ ಕನಸುಗಾರ ಅಂತ ಹೇಳಿ ನಮ್ಮ ರವಿಚಂದ್ರನ್ ಅವ್ರು ಹೇಳಿಲ್ಲೇನಪ್ಪ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಅಲ್ಲಿಗೆ ಹೋಗೋಕ್ಕೆ ಫ್ಲೈಟ್ ಟಿಕೆಟ್ ಮಾತ್ರ ನನ್ನ ಖರ್ಚು ಕಣಪ್ಪ, ಅಲ್ಲಿಗೆ ಹೋದ್ಮೇಲೆ ಪೌಡ್ರಮ್ಮನ ಮನೆಯವರೆಲ್ಲ ಇದ್ದಾರಲ್ಲಪ್ಪ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಅಲ್ಲಪ್ಪ ಇವನು ಮನೋಜ ಮದುವೆ ಆಗಿ 1 ವರ್ಷ ಆಗೋಯ್ತು, ಬರೀ ಇವನು ಗೋವಾ ಗೋವಾ ಅಂದ್ಕೊಂಡು ಗೋವಿಂದಪ್ಪನ ಸ್ಟ್ಯಾಚ್ಯೂನೇ ನಿರ್ಮಿಸ್ಬಿಟ್ಟ ಕಣಪ್ಪ ಇವನು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.